ಉಡುಪಿಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಪರಿಣಾಮ ಅಲ್ಲಲ್ಲಿ ಅವಾಂತರಗಳ ವರದಿ ಕೂಡ ಆಗ್ತಾ ಇದೆ. ಉಡುಪಿಯಲ್ಲಿ ಮನೆ ಕುಸಿಯಲ್ಪಟ್ಟಿದೆ. ಇನ್ನು ಹಲವೆಡೆಗಳಲ್ಲಿ ಗುಡ್ಡ ಕುಸಿತ ಪರಿಣಾಮಗಳಿಂದಾಗಿ ಅನಾಹುತಗಳು ಕೂಡ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದರ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಕರಾವಳಿಯಲ್ಲಿ ಮಳೆ ತಪ್ಪಿಲ್ಲ, ನೆರೆ ಬರೆ. ಅಪಾಯದ ಮಟ್ಟ ಮೀರಿದ ನದಿಗಳು, ಆತಂಕ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ. ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ಪಾಣೆಮಂಗಳೂರು ಬಳಿ ಆಲಡ್ಕದಲ್ಲಿ ಮನೆಗಳು ಜಲಾವೃತ ಆಗಿದೆ. 15 ಮನೆಗಳು ಅರ್ಧದಷ್ಟು ಮುಳುಗಿದ್ದು ಜನರನ್ನ ಸ್ಥಳಾಂತರಿಸಲಾಗಿದೆ. ಅಡ್ಯಾರ್, ಪಾವೂರು ಬಳಿ ಕೃಷಿ ಭೂಮಿಗಳಿಗೂ ನೀರು ನುಗ್ಗಿ ಅವಾಂತರ ಆಗಿದೆ. ರಾಜ್ಯದ ಕರಾವಳಿ ಹಾಗೂ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡದ ಗ್ರಾಮೀಣ ಪ್ರದೇಶಗಳಲ್ಲೂ ನಿರಂತರವಾದಂಥ ಮಳೆ ಆಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗುವಂಥ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ನೇತ್ರಾವತಿ ನದಿಯು ತುಂಬಿ ಹರಿತಾ ಇದೆ. ನಾವು ನೇತ್ರಾವತಿ ನದಿಯ ಸಮೀಪದಲ್ಲಿ ಇರುವಂಥದ್ದು ಬಂಟ್ವಾಳದ ಪಾಣೆಮಂಗಳೂರು ಸಮೀಪದ ಆಲಡ್ಕ ಅನ್ನುವಂಥ ಪ್ರದೇಶ ಅಕ್ಷರಶಃ ಇವತ್ತು ನೀರಿನಿಂದ ಮುಳುಗಡೆ ಆಗಿದೆ. ಸುಮಾರು 12 ಮನೆಗಳಿಗೆ ನೀರು ನುಗ್ಗಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಆಲಡ್ಕದ ಪ್ರದೇಶದಲ್ಲಿರುವಂಥ ಸುಮಾರು 12 ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ. ಹಾಗಾಗಿ ಸ್ಥಳೀಯರನ್ನ ಎಲ್ಲರನ್ನ 12 ಮನೆಯ ನಿವಾಸಿಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಬಹಳಷ್ಟು ವೇಗವಾಗಿ ಹರಿತಾ ಇದೆ. ಈಗಾಗಲೇ ಇಲ್ಲಿನ ಅಪಾಯದ ಮಟ್ಟ ಇರುವಂಥದ್ದು 8 ಮೀಟರ್, ಆದರೆ ಈಗಾಗಲೇ 7.9 ಮೀಟರ್ನಷ್ಟು ನೀರು ಹರಿತಾ ಇದೆ. ಹಾಗಾಗಿ ಮೇಲ್ಭಾಗಕ್ಕೆ ನೀರೀಗ ಹರಿದು ಬರ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿರುವಂಥ ಸುಮಾರು 12 ಮನೆಗಳ ನಿವಾಸಿಗಳು ಯಾರಿದ್ದಾರೆ ಅವರನ್ನು ತಕ್ಷಣಕ್ಕೆ ಈಗ ಇಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಮತ್ತಷ್ಟು ಮಳೆಯಾಗುವಂಥ ಭೀತಿ ಇದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದೆ. ಅದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕ ಎದುರಾಗಿದೆ. ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಮಾತನ್ನ ಸಹಾಯಕ ಆಯುಕ್ತರು ಹೇಳಿರುವಂಥದ್ದು. ಮಂಗಳೂರಲ್ಲೂ ಭೂಕುಸಿತ, ಕೆತ್ತಿಕಲ್ ಗುಡ್ಡ ಕುಸಿತ, ಆತಂಕ. ಮಂಗಳೂರಿನಲ್ಲೂ ಕಾರವಾರದ ಶಿರೂರಿನಂತಹ ಅಪಾಯಕಾರಿ ಸ್ಥಳ ಇದೆ. ಇದೀಗ ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಆತಂಕ ಮನೆ ಮಾಡಿದೆ. ಮಂಗಳೂರು ಹೊರವಲಯದ ಕತ್ತಿಕಲ್ನಲ್ಲಿ ಭಾರಿ ಮಳೆಗೆ ಧರೆ ಕುಸಿದಿದೆ. ಕಾಂಕ್ರೀಟ್ ಪ್ಲಾಸ್ಟರಿಂಗ್ ತಡೆಗೋಡೆ ಕಿತ್ತು ಬೀಳ್ತಾ ಇದೆ. ಗುಡ್ಡ ಕೊರೆದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲಾಗಿದ್ದು ಸದ್ಯ ಮಳೆ ಅಬ್ಬರ ಜೋರಾದ ಹಿನ್ನೆಲೆ ಗುಡ್ಡ ಕುಸಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಇವತ್ತು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಆದರೆ ಮಳೆಗೆ ಸಾಕಷ್ಟು ಅವಾಂತರಗಳು ರಾಜ್ಯದಾದ್ಯಂತ ಆಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ಅವಾಂತರಗಳು ಆಗಿದೆ. ಆದರೆ ಎಚ್ಚೆತ್ತುಕೊಳ್ಳಬೇಕಾದಂಥ ಅನಿವಾರ್ಯತೆ ಈಗ ಜಿಲ್ಲಾಡಳಿತಕ್ಕಿದೆ. ಯಾಕಂತ ಹೇಳಿದರೆ ಈಗ ಶಿರೂರಿನಲ್ಲಿ ನಡೆದಿರುವಂಥ ಘಟನೆ ಏನಿದೆ ಅದೇ ರೀತಿಯಾದಂಥ ಘಟನೆ ಕರಾವಳಿಯ ಮಂಗಳೂರಿನಲ್ಲೂ ನಡೆಯುವಂಥ ಭೀತಿ ಎದುರಾಗಿದೆ. ಅದಕ್ಕೆ ಇರುವಂಥ ಸಾಕ್ಷಿಯನ್ನು ನಾನು ತೋರಿಸ್ತೇನೆ. ಮಂಗಳೂರಿನ ಕೆತ್ತಿಕಲ್ ಅನ್ನುವಂಥ ಪ್ರದೇಶ ಇದು ಹೆಸರುವಾಸಿಯಾಗಿರುವಂಥದ್ದೇ ಗುಡ್ಡ ಕುಸಿತಕ್ಕಾಗಿ. ಭಾಳಷ್ಟು ವರ್ಷಗಳ ಹಿಂದೆ ಇದೇ ಗುಡ್ಡ ಕುಸಿತ ಈ ಭಾಗದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು. ಇಲ್ಲಿ ಇರುವಂಥ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದು 169ನೇ ರಾಷ್ಟ್ರೀಯ ಹೆದ್ದಾರಿ. ಮಂಗಳೂರಿನಿಂದ ಸೋಲಾಪುರಕ್ಕೆ ಕಲ್ಪಿಸುವಂಥ ಒಂದು ರಸ್ತೆ ಇದು. ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಕಾಮಗಾರಿಯನ್ನು ಸದ್ಯದ ಮಟ್ಟಿಗೆ ನಿಲ್ಲಿಸಿದ್ದಾರೆ. ಜಿಲ್ಲಾಡಳಿತದ ಆದೇಶ ಇದೆ. ಉಡುಪಿಯಲ್ಲಿ ಗಾಳಿ ಮಳೆಯಬ್ಬರ, ಕುಸಿದು ಬಿದ್ದ ಮನೆ ಗ್ರೇಟ್ ಎಸ್ಕೇಪ್. ಉಡುಪಿಯಲ್ಲಿ ಗಾಳಿ ಮತ್ತು ಮಳೆಯಬ್ಬರ ಜೋರಾಗಿದೆ. ಸತತ ಮಳೆಗೆ ಕೃಷ್ಣನಗರಿ ತತ್ತರಿಸಿ ಹೋಗಿದೆ. ಕುತ್ಪಾಡಿ ಗ್ರಾಮದ ಕಟ್ಟೆಗುಡ್ಡೆ ಎಂಬಲ್ಲಿ ಗಾಳಿ ಮಳೆಗೆ ಮನೆಯೊಂದು ನೆಲ ಕಚ್ಚಿದೆ. ಶಾರದಾ ಪೂರ್ಜಾತಿ ಅನ್ನೋರ್ ಮನೆಯಲ್ಲಿ 10 ಮಂದಿ ವಾಸ ಮಾಡ್ತಾ ಇದ್ರು. ಘಟನೆಗೂ 10 ನಿಮಿಷ ಮುನ್ನ ಮನೆಯಿಂದ ಹೊರ ಓಡಿ ಬಂದು ಕುಟುಂಬಸ್ಥರು ಪ್ರಾಣ ಉಳಿಸಿಕೊಂಡಿದ್ದಾರೆ. ಇನ್ನು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಮುಂದುವರೆದಿದ್ದು ಬೈಂದೂರು ಮತ್ತು ಹೆಬ್ರಿಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಕೊಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಳೆದ 2-3 ದಿವಸಗಳಿಂದ ಪ್ರತಿದಿನ 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳ್ತಾ ಇದೆ. ಉಡುಪಿ ನಗರದ ಹೊರವಲಯದಿರುವ ಕಡಕಾರ್ನಲ್ಲಿರುವಂಥ ಈ ಮನೆ ಗಾಳಿ ಮಳೆಗೆ ಬಿದ್ದಿರುವಂಥದ್ದು. ಕಲ್ಲು ಮತ್ತು ಮಣ್ಣಿನ ಗಾರೆ ಇರುವಂತಹ ಮನೆ ವಿಪರೀತವಾಗಿ ಬಿರುಕು ಬಿಟ್ಟಿತ್ತು ಮತ್ತು ಇಡೀ ಗೋಡೆಗಳು ತೇವಗೊಂಡಿತ್ತು. ಈ ಸಂದರ್ಭದಲ್ಲಿ ಭಾರೀ ಮಳೆ ಮತ್ತು ಗಾಳಿ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮನೆಯ ಒಳಗೆ 10 ಜನ ಇದ್ದರು ಅನ್ನುವಂಥದ್ದು. ಒಂದು ದೊಡ್ಡ ಕುಟುಂಬ ಇದರ ಒಳಗೆ ವಾಸಿಸ್ತಾ ಇತ್ತು. ಅದರ ಜೊತೆಗೆ ಒಂದು ಆತಂಕಕಾರಿ 4 ಮಕ್ಕಳು ಈ ಮನೆಯೊಳಗೆ ಇದ್ದರು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶಾರದಾ ಪೂಜಾರ್ತಿ ಎಂಬುವರಿಗೆ ಸೇರಿದಂತಹ ಮನೆ ಇದು. ಕೂಡು ಕುಟುಂಬ, ತಮ್ಮಂದಿರು, ಮಕ್ಕಳು, ಸೊಸೆಯಂದಿರು ಎಲ್ಲರೂ ಕೂಡ ಇದ್ದಂತಹ ಮನೆ ಇದು. ಏಕಾಏಕಿ ಗಾಳಿ ಮಳೆಗೆ ಈ ಮನೆ ಬಿದ್ದಿರೋದ್ರಿಂದ
2 ರೂಮುಗಳು ನೆಲಸಮ ಆಗಿದೆ ಅನ್ನುವಂಥದ್ದು. ಅಂದರೆ ಒಳಗಿರುವಂತಹ ಎಲ್ಲ ಡಾಕ್ಯುಮೆಂಟುಗಳು, ಮಕ್ಕಳ ಆಟದ ಸಾಮಾನು ಇರ್ಬೋದು, ಬಟ್ಟೆ ಬರೆ, ಬ್ಯಾಗ್, ಅದರ ಜೊತೆಗೆ ಪೀಠೋಪಕರಣ ಎಲ್ಲವೂ ಕೂಡ ನೆಲಸಮ ಆಗಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ನದಿ ಪಾತ್ರಗಳಲ್ಲಾಗಿರ್ಬೋದು ಅಥವಾ 30-40 ವರ್ಷದ ಹಿಂದಿನ ಮನೆಗಳು ಅವರೇ ಮುಂಜಾಗ್ರತೆ ತೆಗೆದುಕೊಂಡು ಶಿಫ್ಟ್ ಆಗಬೇಕು ಮತ್ತು ನದಿ ಪಾತ್ರ ಮತ್ತು ಸಮುದ್ರ ತೀರದಲ್ಲಿ ಇರುವಂತಹ ಜನ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಕೊಡಗಿನಲ್ಲಿ ವರುಣನ ಪ್ರತಾಪ, ನಾಪೋಕ್ಲು ರಸ್ತೆ ಕುಸಿಯುವ ಆತಂಕ. ಕೊಡಗು ಜಿಲ್ಲೆಯಲ್ಲಿ ವರುಣ ರುದ್ರ ತಾಂಡವ ಆಡ್ತಿದ್ದಾನೆ. ರಣಮಳೆಗೆ ಕಾವೇರಿ ನದಿ ಭೋರ್ಗರಿತಾ ಇದ್ದಾಳೆ. ಕಾವೇರಿ ಪ್ರತಾಪಕ್ಕೆ ನಾಪೋಕ್ಲು ರಸ್ತೆ ಕುಸಿಯುವ ಆತಂಕ ಎದುರಾಗಿದೆ. ಮಳೆ ತೀವ್ರಗೊಂಡಲ್ಲಿ ಕೊಟ್ಟಮುಡಿ ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತವಾಗುವ ಸಾಧ್ಯತೆ ಇದೆ. ಆತಂಕದಲ್ಲಿ ವಾಹನ ಸವಾರರು ಸಂಚಾರ ನಡೆಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಹಲವು ದಿನಗಳಿಂದ ಮಳೆ ಆರ್ಭಟಿಸಿತ್ತು. ಆದರೆ ಕಳೆದ ರಾತ್ರಿಯಿಂದ ಕೊಂಚ ಮಟ್ಟಿಗೆ ಮಳೆ ಕಡಿಮೆ ಆಗಿದೆ. ಆದರೂ ಮಳೆಯಿಂದ ಅವಾಂತರಗಳು ಕೂಡ ಜಿಲ್ಲೆಯಾದ್ಯಂತ ಮುಂದುವರಿದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದೀಗ ಮಡಿಕೇರಿ ತಾಲೂಕಿನ ಕೊಟ್ಟಮುಡಿ ಮತ್ತು ನಾಪೋಕ್ಲು ರಸ್ತೆಯ ಸಮೀಪ ಹರಿತಿರ್ತಕ್ಕಂಥ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದಾಳೆ. ಮೈದುಂಬಿ ಹರಿಯುವಂತಹ ಕಾವೇರಿ ನದಿ ಉಕ್ಕಿ ಹರಿದಂತಹ ಪರಿಣಾಮದಿಂದಾಗಿ ಇದೀಗ ರಸ್ತೆ ಸಂಚಾರಕ್ಕೂ ಕೂಡ ಕಂಟಕ ಎದುರಾಗಿರ್ತಕ್ಕಂಥದ್ದು. ಏಕೆಂದರೆ ಈ ಒಂದು ನೀರಿನ ಪ್ರಮಾಣ ಏರಿಕೆ ಕೂಡ ಆಗ್ತಾ ಇರೋದ್ರಿಂದ ಒಂದು ರೀತಿ ರಸ್ತೆ ಕೂಡ ಕುಸಿಯುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಹೀಗಾಗಿ ಏನು ಉದ್ದಕ್ಕೂ ಕೂಡ ಮಣ್ಣು ಮತ್ತು ಕಲ್ಲನ್ನು ಸುರಿದು ಒಂದಷ್ಟು ಸುರಕ್ಷಿತವಾಗಿ ವಾಹನ ಸಂಚಾರ ಮಾಡಲಿ ಅನ್ನೋದು ಕೂಡ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಆ ಪ್ರಮಾಣದಲ್ಲಿ ಏನು ಕಲ್ಲು ಮಣ್ಣು ಲಾರಿಲಿ ತಂದು ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ಬೋದು. ಯಾಕಂದರೆ ವಾಹನ ಸಂಚಾರರು ಒಂದು ರೀತಿ ಭಯಭೀತರಾಗಿ ಓಡಾಟವನ್ನು ನಡೆಸ್ತಾರೆ. ಒಂದು ವೇಳೆ ಈ ರಸ್ತೆ ಕುಸಿದಂತಹ ಪರಿಣಾಮ ಆದರೆ ಕೊಟ್ಟಮುಡಿ ಇರ್ಬೋದು, ನಾಪೋಕ್ಲು ಇರ್ಬೋದು, ಮೂರ್ನಾಡು ರಸ್ತೆಗಳಿಗೆ ಏನು ರಸ್ತೆ ಸಂಚಾರದಲ್ಲಿ ಏನು ವಾಹನ ಸವಾರರು ಹೋರಾಟವನ್ನು ನಡೆಸ್ತಾರೆ, ಇದು ಸಂಚಾರ ಸಂಪೂರ್ಣವಾಗಿ ಬಂದ್ ಕೂಡ ಆಗುತ್ತೆ. ಹೀಗಾಗಿ ಜಿಲ್ಲೆಯ ಜನರು ಒಂದು ರೀತಿ ಆತಂಕಕ್ಕೆ ಕೂಡ ಒಳಗಾಗ್ತಿದ್ದಾರೆ. ಇನ್ನು ಮಳೆರಾಯನ ಪ್ರತಾಪಕ್ಕೆ ಶಿವಮೊಗ್ಗದ ಗಾಜನೂರಿನ ತುಂಗ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇವತ್ತು 71,484 ಕ್ಯೂಸೆಕ್ಸ್ ಒಳಹರಿವು ದಾಖಲಾಗಿದ್ದು ಅಷ್ಟೇ ಪ್ರಮಾಣದ ನೀರನ್ನ ಹೊಳೆಗೆ ಹರಿಸಲಾಗ್ತಾ ಇದೆ. ಇದರಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದ್ದು ಶಿವಮೊಗ್ಗ ನಗರದ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಮಲೆನಾಡಿನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ. ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಕಳೆದ 2-3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದು ಅಲ್ಲದೆ ತುಂಗಾ ಜಲಾನಯನ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ತುಂಗಾ ಜಲಾಶಯಕ್ಕೆ ಒಳ ಹರಿವು ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಅಂದರೆ ತುಂಗಾ ಜಲಾಶಯಕ್ಕೆ ಇಂದು 71,000 ಕ್ಯೂಸೆಕ್ ನೀರು ಒಳ ಹರಿವಿದೆ. ಅಷ್ಟೇ ಪ್ರಮಾಣದ ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ. ತುಂಗಾ ನದಿ ತೀರದಲ್ಲಿದ್ದೀವಿ, ತುಂಗಾ ನದಿಯ ದಡದಲ್ಲಿದ್ದೀವಿ. ಯಾವ ರೀತಿ ತುಂಗಾ ನದಿ ರಭಸವಾಗಿ ಹರಿತಾ ಇದೆ ಅಂತ ನೋಡ್ಬೋದಾಗಿದೆ. ಸಾಮಾನ್ಯವಾಗಿ 50,000 60,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇತ್ತು ಇದು ಯಾವಾಗಲೂ. ಆದರೆ ಈ ಬಾರಿ ಜುಲೈ ತಿಂಗಳಲ್ಲೇ ಜಲಾಶಯ ಭರ್ತಿಯಾಗಿದೆ. ಜೊತೆಗೆ 70,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಯಿತು ಅಂದರೆ ಇನ್ನೂ 2-3 ದಿನ ಇದೇ ರೀತಿ ಮಳೆ ಮುಂದುವರೆದ್ರೆ ಜಲಾಶಯದ ಒಳ ಹರಿವು ಕೂಡ ಹೆಚ್ಚಾಗ್ತದೆ. ಒಳ ಹರಿವು ಹೆಚ್ಚಾದರೆ ಅಷ್ಟೇ ಪ್ರಮಾಣದ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದೇ ರೀತಿ ಮಳೆ ಮುಂದುವರೆದ್ರೆ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತದೆ. ಅದೇ ರೀತಿ ಜಲಾಶಯದಿಂದ ಹೊರಹರಿವು ಕೂಡ ಹೆಚ್ಚಾಗ್ತದೆ. ಹೀಗಾಗಿ ತುಂಗಾ ನದಿಯ ದಡದಲ್ಲಿರುವಂಥ ಬಡಾವಣೆಗಳಾಗಿರ್ಬೋದು, ಗ್ರಾಮಗಳಾಗಿರ್ಬೋದು ಪ್ರವಾಹ ಭೀತಿ ಉಂಟಾಗಿದೆ. ಒಟ್ಟಿನಲ್ಲಿ ಅಬ್ಬರಿಸಿ ಬೊಬ್ಬರಿತಾರೋ ಮಳೆಯಿಂದ ಕರುನಾಡಿನ ಜನ ಕಂಗೆಟ್ಟು ಹೋಗಿದ್ದಾರೆ. ಈಗಾಗಲೇ ಅಪಾರ ಪ್ರಮಾಣದ ನಷ್ಟ ಅನುಭವಿಸಿದ್ದು ಹೀಗೆ ಮಳೆ ಮುಂದುವರೆದ್ರೆ ಕಥೆ ಏನು ಅಂತ ಜನ ಯೋಚನೆ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.